ಕಾಲದಲ್ಲಿ ಗ್ರಾಸರೀಸ್ ಖರೀದಿಸಬೇಕಂದ್ರೆ ಶಾಪ್ಗೆ ಹೋಗಬೇಕು, ಇಲ್ಲ ಅಂದ್ರೆ ಒಂದು ದಿನ ಕಾಯಬೇಕು. ಆದರೆ ಒಂದು ಕಂಪನಿ ಮಾತ್ರ ಕೇವಲ 10 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೇವೆ ಅಂತ ಘೋಷಣೆ ಮಾಡ್ತು. ಜನ ನಂಬಲಿಲ್ಲ, ಅಸಾಧ್ಯ ಅಂದರು. ಆದರೆ ಆ ಅಸಾಧ್ಯವನ್ನ ಸಾಧಿಸಿ ಭಾರತದಲ್ಲಿ ಕ್ವಿಕ್ ಕಾಮರ್ಸ್ಗೆ ಹೊಸ ವ್ಯಾಖ್ಯಾನ ನೀಡಿದ ಕಂಪನಿ ಜೆಪ್ಟೋ. ಅವರ ಗೇಮ್ ಚೇಂಜಿಂಗ್ ಸ್ಟ್ರಾಟಜಿ 10 ಮಿನಿಟ್ ಡೆಲಿವರಿ ಪ್ರಾಮಿಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಜೆಪ್ಟೋಗೆ ಒಂದು ವಿಚಾರ ಚೆನ್ನಾಗಿ ಅರ್ಥ ಆಗಿತ್ತು. ಕಸ್ಟಮರ್ಗೆ ಪ್ರತಿ ಬಾರಿಯೂ ಕಡಿಮೆ ಬೆಲೆ ಬೇಕಾಗಿಲ್ಲ, ತಕ್ಷಣದ ಅಗತ್ಯಕ್ಕೆ ತಕ್ಷಣದ ಪರಿಹಾರ ಬೇಕು. ಅದಕ್ಕಾಗಿಯೇ ನಗರದಾದ್ಯಂತ ಸಣ್ಣ ಸಣ್ಣ ಡಾರ್ಕ್ ಸ್ಟೋರ್ಗಳನ್ನು ಸ್ಥಾಪನೆ ಮಾಡ್ತು. ಎಐ ಮೂಲಕ ಡಿಮ್ಯಾಂಡ್ ಪ್ರಿಡಿಕ್ಷನ್ ಮಾಡ್ತು. ನಿಯರ್ ಬೈ ಇನ್ವೆಂಟ್ರಿ, ಸ್ಮಾರ್ಟ್ ಆರ್ಡರ್ ರೂಟಿಂಗ್, ಫಾಸ್ಟ್ ಪ್ಯಾಕಿಂಗ್, ಎಫಿಷಿಯನ್ಸ್ ಡೆಲಿವರಿ ಪಾರ್ಟ್ನರ್ಸ್ ಇವೆಲ್ಲವೂ ಒಂದೇ ಗುರಿಗಾಗಿ ಕೆಲಸ ಮಾಡಿದ್ವು. 10 ನಿಮಿಷ. ಇದರಿಂದ ಹಾಲು, ಬ್ರೆಡ್, ತರಕಾರಿ, ಮೆಡಿಸಿನ್ ಹೀಗೆ ತುರ್ತಾಗಿ ಬೇಕಾಗುವ ವಸ್ತುಗಳು ಕೆಲವು ನಿಮಿಷಗಳಲ್ಲಿ ಮನೆಗೆ ತಲುಪಲು ಆರಂಭಿಸಿದ್ವು. ಜೆಪ್ಟೋ ಕೇವಲ ಗ್ರಾಸರೀಸ್ ಮಾರಾಟ ಮಾಡಲಿಲ್ಲ, ಟೈಮ್ ಅನ್ನ ಮಾರಾಟ ಮಾಡಿತು. ಅದೇ ಅವರ ನಿಜವಾದ ಯಶಸ್ಸು. ಬಹಳಷ್ಟು ಬಿಸ್ನೆಸ್ ಓನರ್ಸ್ ಪ್ರಾಡಕ್ಟ್ ಮೇಲಷ್ಟೇ ಫೋಕಸ್ ಮಾಡ್ತಾರೆ, ಆದರೆ ಇಂದಿನ ಕಸ್ಟಮರ್ಗಳಿಗೆ ಅತ್ಯಂತ ಬೆಲೆ ಬಾಳುವ ವಸ್ತು ಟೈಮ್. ನೆನಪಲ್ಲಿಟ್ಕೊಳ್ಳಿ, ಸ್ಪೀಡ್ ಕೂಡ ಒಂದು ಪ್ರಾಡಕ್ಟ್ ವ್ಯಾಲ್ಯೂ. ಬಹಳಷ್ಟು ಸಂದರ್ಭಗಳಲ್ಲಿ ವೇಗವಾಗಿ ಕೆಲಸ ಮಾಡುವ ಬಿಸ್ನೆಸ್ ಅನ್ನೇ ಕಸ್ಟಮರ್ ಮತ್ತೆ ಆಯ್ಕೆ ಮಾಡ್ತಾನೆ. ಗಮನದಲ್ಲಿಟ್ಕೊಳ್ಳಿ, ಇಂದಿನ ಮಾರ್ಕೆಟ್ನಲ್ಲಿ ದೊಡ್ಡ ಕಂಪನಿ ಗೆಲ್ಲೋದಿಲ್ಲ, ವೇಗವಾಗಿ ಚಲಿಸುವ ಕಂಪನಿಯೇ ಗೆಲ್ಲುತ್ತೆ. ಜೆಪ್ಟೋ ಕೇವಲ ಗ್ರಾಸರೀಸ್ ಡೀಲರ್ ಮಾಡಲಿಲ್ಲ, ಕಸ್ಟಮರ್ನ ಸಮಯಕ್ಕೆ ಬೆಲೆ ನೀಡುತ್ತೋ. ಸೊ ನಿಮ್ಮ ಬಿಸ್ನೆಸ್ ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳಿ, ನಾನು ನನ್ನ ಕಸ್ಟಮರ್ನ ಟೈಮ್ ಅನ್ನ ಉಳಿಸ್ತಾ ಇದ್ದೀನಾ ಅಥವಾ ಅವರ ಸಮಯವನ್ನ ವ್ಯರ್ಥ ಮಾಡ್ತಿದ್ದೀನಾ ಅಂತ. ಯಾಕಂದ್ರೆ ಹಣ ಕಳೆದುಕೊಂಡ್ರೆ ಮತ್ತೆ ಸಂಪಾದಿಸಬಹುದು, ಆದರೆ ಕಸ್ಟಮರ್ನ ಟೈಮ್ ಅನ್ನ ವ್ಯರ್ಥ ಮಾಡಿದ್ರೆ ಅವರ ನಂಬಿಕೆಯನ್ನ ಮತ್ತೆ ಗಳಿಸೋದು ತುಂಬಾ ಕಷ್ಟ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.